ಸರ್, ಇವತ್ತು DJS ಇಂದ ತಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀರಾ ಸರ್. ಒಂದು ಮಾಧ್ಯಮದಲ್ಲಿ ಬರುತ್ತೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಹಗರಣಗಳು ಬರುತ್ತೆ, ಅದ್ರ ಬಗ್ಗೆ ಯಾವುದೇ ಒಂದು NDA ಮೈತ್ರಿಕೂಟದವ್ರು ಯಾರು ಕೂಡ ಇವತ್ತು ಮಾತಾಡೋದಿಲ್ಲ, ಯಾಕೆ? ಮಾನ್ಯ ಮೀಡಿಯಾ ಸ್ನೇಹಿತರೆ, ಕುಮಾರಸ್ವಾಮಿ ಅವರ ವಿಷಯವಾಗಿ ಪ್ರಾಸಿಕ್ಯೂಷನ್ಗೆ ಕಳೆದ 10 ತಿಂಗಳಿಂದ ವರದಿ ಬಂದಿದೆ. ವರದಿ ಬಂದರೂ ಮಾನ್ಯ ರಾಜ್ಯಪಾಲರು ಅದ್ರ ಬಗ್ಗೆ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ. ಅಂದ್ರೆ ಅರ್ಥ ಕೇಂದ್ರ ಸರ್ಕಾರದ ಮಂತ್ರಿ ಆದ್ರಿಂದ ನೋಡಿ, ಯಾವ ವಿಷಯದಲ್ಲಿ ಅವರಿಗೆ ಪ್ರಾಸಿಕ್ಯೂಷನ್ಗೆ ಕಂಪ್ಲೇಂಟ್ ಹೋಗಿದೆ ಅದೇ ವಿಷಯದ ಅದೇ ಖಾತೆಯ ಮಂತ್ರಿಗಳು. ಅಂದ್ರೆ ಏನ್ ಬರುತ್ತೆ ಅಂದ್ರೆ ಇದರರ್ಥ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಜೈ ಅನ್ನುವಂಥ ವ್ಯಕ್ತಿಗಳು ಬೇಕು ಅಷ್ಟೇ. ಹಾಗೇನೆ ಮೈಲಿಂಗ್ ಹಗರಣ ಕೂಡ ಇವತ್ತು ಕುಮಾರಸ್ವಾಮಿ ಒಳ್ಳಿಗೆ ಸುತ್ಕೊಂಡಿದೆ, ಅದಕ್ಕೆ ಏನಂತೀರಾ? ನಾನು ಹೇಳ್ತಲ್ಲ, ಅದೇ ಖಾತೆಗಳು ಕೂಡ ಅರ್ಥ ಮಾಡ್ಕೊಳ್ಳಿ. ಆ ಖಾತೆಯಲ್ಲಿ ಇಟ್ಕೊಂಡು ಆ ಹಗರಣದಿಂದ ಹೊರಬರಲಿ, ಅದನ್ನ ಮುಚ್ಚಾಕಿ ಅಂತ ಅದೇ ಖಾತೆ ಕೊಡ್ತಾರೆ. ಹಾಗೆ CT ರವಿ ಕೂಡ ಇದ್ರ ಬಗ್ಗೆ ಚಕ್ರ ಎತ್ತಲ್ಲ, ಯಾವುದೇ ಒಂದು ರಾಜ್ಯ ನಾಯಕರು ರಾಷ್ಟ್ರ ನಾಯಕರು ಕೂಡ ಕುಮಾರಸ್ವಾಮಿ ಅವ್ರ ಬಗ್ಗೆ ಚಕ್ರ ಎತ್ತಲ್ಲ, ಅದ್ರ ಬಗ್ಗೆ ಈಗ ನಾನು ಹೇಳ್ತೇನೆ. CT ರವಿ ಬಗ್ಗೆ ನೋಡಬೇಕು. ಹಿಂದೆ ಇವತ್ತು ಹೇಳ್ತಾ ಇದ್ರೆ ಇನ್ನೂ ಮುಖ್ಯಮಂತ್ರಿ ಎಳೆದಿಲ್ಲ, ಎಲ್ಲೂ ಟವರ್ ಹಾಕ್ತಾರೆ ಕೇಳ್ತಾ ಇದ್ದಾರೆ. ಇವ್ರು ಸರ್ಕಾರ ಯಡಿಯೂರಪ್ಪ ಅವರು ಇದ್ದೋದಾಗ 8 ಜನ ಟವರ್ ಹಾಕಿದ್ರು, ಇವರು ಒಬ್ಬ ಟವರ್ ಹಾಕಿದ್ರು. ಇವರು ಹಾಕಿ ಈಗ ಹೇಳ್ತಾರೆ ದೀಪಾವಳಿಗೆ ಈ ಸರ್ಕಾರ ಖತಮ್ ಅಂತ. ಮಿಸ್ಟರ್ CT and OT ರವಿ, ಕೆಲಸ ಕಾಣಬೇಡ. ಕಾಂಗ್ರೆಸ್ ಬಲಿಸ್ತಾ ಇದೆ ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವರು ಅದೇ ತರ 135 ವ್ಯಕ್ತಿ ಇಟ್ಟಿದ್ದಾರೆ, 135 ಶಾಸಕರು ಹಿಂದೆ ಇದ್ದಾರೆ. ಸರ್ಕಾರ ಬಿಡಲ್ಲ, ಕಾಣಬೇಡ ಸರ್. ಹಾಗೇನೆ ಇವತ್ತು DJS ಏನು ಸಂಘಟನೆ ಇವತ್ತು ಮಾಡ್ತಾ ಇದೆ, ಕೇವಲ ನರಸೀಪುರ ತಾಲೂಕು ಮಾತ್ರ ಸೀಮಿತ ಆಗುತ್ತಾ, ಇಡೀ ರಾಜ್ಯದಲ್ಲಿ ಪ್ರಶಸ್ತ ಆಗುತ್ತಾ ಇದು ಅಂತ? ಈಗ ಇದು ಒಂದು ಒಳ್ಳೆ ಪ್ರಯತ್ನ. ನನ್ನ ಜಿಲ್ಲೆ ಮತ್ತೆ ರಾಜ್ಯಾಧ್ಯಕ್ಷ ನಾನು ಕೇಳ್ತಾ ಇದ್ದೀನಿ, ಅವರು ಇಡೀ ರಾಜ್ಯವ್ಯಾಪಿ ಮಾಡ್ತಾರಂತೆ. ಯಾಕಂದ್ರೆ ಇಂಥ ಹೋರಾಟಗಳು ನಡೆದಾಗಲೇ ಒಬ್ಬ ದೀನದಲಿತ ಪರ ನಾಯಕರಿಗೆ ಶಕ್ತಿ ಬರುತ್ತೆ. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದು, ನೀವು ಒಟ್ಟಿಗೆ ಇಡೀ ಸಮುದಾಯ ಇದೆ, ನೀವೆಲ್ಲ ಇಡೀ ರಾಜ್ಯದಲ್ಲಿ ಮಾಡಿ ನಾನು. ಓಕೆ, ಥ್ಯಾಂಕ್ ಯು. ಇವತ್ತು ಈ ಕಾರ್ಯಕ್ರಮವನ್ನು ಮಾಡೋ ಉದ್ದೇಶ ಏನಂತಂದರೆ, ಇಡೀ ನಾವು ನಮ್ಮ ಸಮಿತಿಯು ಸುಮಾರು 30 ವರ್ಷ ನಮ್ಮ ದಲಿತ ಜಾಗೃತಿ ಸಮಿತಿ ಇಡೀ ರಾಜ್ಯದುದ್ದಗಲಕ್ಕೂ ಹೋರಾಟಗಳನ್ನು ನಡೆಸುತ್ತಿದ್ದೀವಿ. ನಾವು ಇಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಎಲ್ಲ ಪಕ್ಷಗಳನ್ನು ಕೂಡ ನಾವು ಮನಗಂಡಿದ್ದೇವೆ. ಇದರಲ್ಲಿ ಈಗ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು, ಹಗರಣ ಮಾಡಿರ್ತಕ್ಕಂಥ ಯಾವ ವ್ಯಕ್ತಿಗಳು ಇಲ್ಲ ಅಂತ. ಇವತ್ತು ಕುಮಾರಸ್ವಾಮಿ ಅವರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಅವ್ರ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ಕೃತ್ಯಗಳನ್ನ ಇಡೀ ರಾಜ್ಯದ ಜನ ನೋಡಿದ್ರು. ಅವರು ಬೀದಿಗೆ ಬಂದು ಈ ವಿಚಾರದ ಸಿದ್ದರಾಮಯ್ಯ ವಿರುದ್ಧ ಮಾಡ್ತಕ್ಕಂಥ ವ್ಯವಸ್ಥೆ ಸರಿಯಲ್ಲ, ಆದ್ರೆ ಕುತಂತ್ರ ಮಾಡ್ತಕ್ಕಂಥದ್ದು ಸರಿಯಲ್ಲ. ಇವತ್ತೇನು ಕೋಮುವಾದಿಗಳು ಇವತ್ತು ಸಿದ್ದರಾಮಯ್ಯನವರ ಆಡಳಿತವನ್ನು ಸಹಿಸಲಾಗದೆ, ಅವರ ಆಡಳಿತ ವ್ಯವಸ್ಥೆಯನ್ನ, ಅವರು ಬರು ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಸಹಿಸಲಾಗದೆ ಈ ಒಂದು ಕುತಂತ್ರವನ್ನು ಮಾಡಿದ್ರೆ ಬೇರೆ ದಾರಿ ಇಲ್ಲ, ಎತ್ತುಕಟ್ಟಿದವರ ದಾರಿ ಇಲ್ಲ. ನಾವು ಈ ಕೋಮುವಾದಿಗಳ ವಿರುದ್ಧ ನಾವು ಧ್ವನಿ ಎತ್ತಬೇಕು ಅಂತ ನಮ್ಮ ಉದ್ದೇಶ ಇಟ್ಕೊಂಡು ಇಡೀ ನಮ್ಮ ರಾಜ್ಯದ ಇವತ್ತು ಪ್ರಾರಂಭವಾದ ದಲಿತ ಜಾಗೃತಿ ಸಮಿತಿಯ ಹೋರಾಟ ಇಡೀ ರಾಜ್ಯದ ಉದ್ದಾಗಲಕ್ಕಾಗುತ್ತೆ. ನಾಳೆ ಕೊಡ್ತಕ್ಕಂಥ ತೀರ್ಪು ಸಿದ್ದರಾಮಯ್ಯವರ ಪರವಾಗಿ ಇರ್ತಕ್ಕಂಥದ್ದನ್ನ ನಾವು ಇಲ್ಲಿ ಎತ್ತಿ ಹಿಡಿತೇವೆ. ಯಾಕಂದ್ರೆ ಜನ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿರ್ತಕ್ಕಂಥದ್ದು ಯಾರದ? ನಮ್ಮ ನ್ಯಾಯವಾದಿಗಳನ್ನ. ಸಿದ್ದರಾಮಯ್ಯನವ್ರ ಮೇಲೆ ಹಗರಣ ಇದೆ, ಹಗರಣ ಆಗ್ತಿರಲ್ಲ, ಏನಾದ್ರೂ ಅವರು ಸರಿಯಾಗಿರೋ ದುಡಿದಿರತಕ್ಕ ಪ್ರಶ್ನೆ ಆಗಿದೆ. ನ್ಯಾಯಮೂರ್ತಿಗಳು ನ್ಯಾಯವಾದಿಗಳನ್ನ ಕೇಳ್ತಾರೆ, ಯಾರು ಮಾತಾಡೋದು ಅಂದ್ರೆ ಇವರು ಈ ಒಂದು ಕೆಟ್ಟ ಚಾಳಿಯನ್ನು ಇಟ್ಕೊಂಡಿರ್ತಕ್ಕಂಥ ಈ ಕೋಮುವಾದಿ ಶಕ್ತಿಗಳು ಈ ದೀನ ದಲಿತರ, ಬಡವರ ಮತ್ತೆ ಹಿಂದುಳಿದ ವರ್ಗಗಳ, ಅಲ್ಪಸಂಖ್ಯಾತರ ಪರವಾಗಿ ನ್ಯಾಯಯುತವಾದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಅವರಿಗೆ ಸಹಿಸಲಾಗದಂತೆ ವ್ಯವಸ್ಥೆ. ಆದರೆ ವಿರುದ್ಧವಾಗಿ ಈ ಒಂದು ಕೃತ್ಯವನ್ನ ಈ ಒಂದು ಸಣ್ಣ ವಿಚಾರದ ದೊಡ್ಡದಾಗಿ ಮಾಡಿದ್ದಾರೆ. ಈಗ ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಾಗಿ ಬಂದಿರ್ತಕ್ಕಂಥವ್ರು ಸಂವಿಧಾನದ ಅಡಿಯಲ್ಲೇ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಗೊತ್ತಿರೋ ವಿಚಾರ. ಈ ಹಿಂದೆಯೇ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಚಾಮರಾಜನಗರ ಜಿಲ್ಲೆಯಲ್ಲಿ ಹೋಗಿ ಒಂದು ಸ್ಮಾರಕ ಭವನವನ್ನ ಉದ್ಘಾಟನೆ ಮಾಡ್ತಾರೆ. ಯಾರ ಸ್ಮಾರಕ ಭವನ? ಈ ರಾಜ್ಯದಲ್ಲಿ ಹುಟ್ಟಿ ಈ ರಾಜ್ಯದ ಜನತೆಯ ಹಸಿವನ್ನು ನೀಗಿಸಿದಂತ ಸನ್ಮಾನ್ಯ ಡಿ ರಾಜಯ್ಯನವರು ಇವತ್ತೇನು ಕೃಷ್ಣಮೂರ್ತಿ ಕೊಳ್ಳೇಗಾಲ MLA ಅವರ ತಂದೆ ನಮ್ಮ ಡಿ ರಾಜಯ್ಯನವರು ಅವರು ಇಡೀ ರಾಜ್ಯದಲ್ಲಿ ಹಸಿದಂತ ಜನರಿಗೆ ಉಳುವವರಿಗೆ ಭೂಮಿ ಅಂತಕ್ಕಂಥ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿ ಹುಟ್ಟಿ
ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಆಡಳಿತ ಮಾಡಿದರೆ ಎಲ್ಲೂ ಕೂಡ ತಪ್ಪು ಸ್ಥಿತಿಯನ್ನು ಇಟ್ಕೊಂಡಿಲ್ಲ. ದೀನದಲಿತರ ವ್ಯವಸ್ಥೆಯಲ್ಲಿ ಹುಟ್ಟಿದಂತ ಒಬ್ಬ ನಾಯಕ, ಮಹಾನ್ ನಾಯಕ ಬೀರಾತಯ್ಯನವರು, ಆಲೂರು ಬೀರಾತಯ್ಯನವರು ಎರಡು ರಾಜ್ಯಗಳ ರಾಜ್ಯಪಾಲರಾಗಿದ್ದಾರೆ. ಆದರೆ ನಮ್ಮ ರಾಜ್ಯಪಾಲರು ಈ ಕೋಮುವಾದಿ ಶಕ್ತಿಗಳ ಮಾತಿಗೆ ಮಡಿದು ಏಜೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ನಮ್ಮ ದಲಿತ ಜಾಗೃತಿ ತೀವ್ರವಾಗಿ ವಿರೋಧಿಸಿ ಕಳಿಸುತ್ತಾರೆ. ಹಾಗೆಯೇ ನಾವು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥ ಒಂದು ಆಡಳಿತವನ್ನ ಇಡೀ ರಾಜ್ಯದ ಎಲ್ಲಾ ಕೋಮಿನವರು, ದಲಿತರೆಲ್ಲ ಎಲ್ಲಾ ಕೋಮಿನ ಜನರು ಹೋಗ್ತಾರೆ. ಇವತ್ತು ಮಹಿಳೆಯರು ಖುಷಿ ಪಡ್ತಕ್ಕಂಥದ್ದು, ಸಂತೋಷ ಪಡ್ತಕ್ಕಂಥ ವಿಚಾರ ನಾವೆಲ್ಲ ಕಡೆ ನೋಡಿದ್ದೀವಿ. ಹಾಗಾಗಿ ನಮ್ಮ ಸಮಿತಿಯು ಈ ಸಿದ್ದರಾಮಯ್ಯನವರ ಆಡಳಿತವನ್ನು ಮತ್ತೆ ಬಯಸಿ ಈ ಹೋರಾಟವನ್ನ ಇವತ್ತು ಕೈಗೆತ್ತಿಕೊಂಡಿದ್ದೇವೆ, ಮುಂದುವರಿಸಿರ್ತಕ್ಕಂಥ ಭಾಷಣ ಹೇಳ್ತಾ ರಾಷ್ಟ್ರಪತಿ ಅವರು ಕೊನೆಗೆ ಏನು ತೀರ್ಮಾನ ಕೊಡಬಹುದು ಸಿದ್ದರಾಮಯ್ಯನವ್ರ ಬಗ್ಗೆ? ಸರ್, ರಾಷ್ಟ್ರಪತಿಗಳು ಯಾಕಂದ್ರೆ ಈ ಸಂವಿಧಾನದ ಬಗ್ಗೆ ಬಂದಿರತಕ್ಕಂಥ ಮೊದಲ ಪ್ರಜೆ ರಾಷ್ಟ್ರಪತಿಗಳು. ಅವರಿಗೆ ಸಕಲವೂ ಗೊತ್ತಿದೆ, ವಿಚಾರ ಏನಾಗಿದೆ ಅಂತಕ್ಕಂಥದ್ದು. ರಾಷ್ಟ್ರಪತಿಗಳು ಯಾವುದೇ ಕೋಮು ಶಕ್ತಿಯ ಪರವಹಿಸ್ತಾನೆ ಸಂವಿಧಾನವನ್ನ ಎತ್ತಿ ಹಿಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಾದ್ರೆ ಇವತ್ತು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಬಂದಿದ್ದಾರೆ. ಅವರು ಕೂಡ ಈ ಕೋಮುವಾದಿ ಏನು ಮಾಡ್ಬೋದು, ಎಷ್ಟೋ ಮಾಡ್ಬೋದು ಅಂತಕ್ಕಂಥ ಭಯವನ್ನು ಬಿಡಬೇಕು. ಅವರು ಅಧಿಕಾರ ಯಾರು ಕೊಟ್ಟಿದ್ದಲ್ಲ, ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಈ ರಾಜ್ಯದಲ್ಲಿ ಇರ್ತಕ್ಕಂಥಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಂಶಸ್ಥರು. ಈ ಒಂದು ಹೋರಾಟವನ್ನು ನಾವು ಮುಂದುವರಿಸ್ತೇವೆ ವಿನಃ ರಾಷ್ಟ್ರಪತಿಗಳು ತಾವು ಇವತ್ತು ಕೊಡ್ತಕ್ಕಂಥ ಮನವಿಯನ್ನ ಇದೊಂದು ವಿಶೇಷ ಪ್ರಕರಣವಾಗಿ ಜನಾ ನ್ಯಾಯಾಲಯದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನೇ ಇರಲಿ, ನ್ಯಾಯಾಲಯವನ್ನ ಪ್ರಶ್ನಿಸುವ, ನ್ಯಾಯಾಲಯ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಮತ್ತೆ ನ್ಯಾಯಾಲಯದ ತಿದ್ದುಪಡಿ ಮಾಡ್ತಕ್ಕಂಥ ಅಧಿಕಾರವನ್ನು ಹೊಂದಿರತಕ್ಕಂಥ ನಮ್ಮ ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು ಈ ಒಂದು ನ್ಯಾಯವನ್ನ ನಮ್ಮ ದಲಿತರ, ದೀನದಲಿತರ ಎಲ್ಲರ ಪರವಾಗಿ ಕೊಡೋದು ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ತುಟಿಯಾದ ರೀತಿಯಲ್ಲಿ ನೆಟ್ಟಬೇಕು ಅಂತಕ್ಕಂಥದ್ದೇ ನಮ್ಮ ಆಸೆ. ಥ್ಯಾಂಕ್ ಯು.